ತಮಿಳುನಾಡು ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಿರ್ತಕ್ಕಂಥದ್ದು ನಮ್ಮ ಖಂಡನೆ ಕರ್ನಾಟಕ ರಾಷ್ಟ್ರ ವೇದಿಕೆಯಿಂದ ಆಚರಿಸ್ತಿದ್ದೀವಿ. ಅವರು ತಮಿಳುನಾಡಿನಲ್ಲಿ ಶೂಟೌಟ್ ಪ್ರಕರಣಕ್ಕೆ ಈಗಾಗಲೇ ಅವರು 10 ಲಕ್ಷ ಘೋಷಣೆ ಮಾಡಿದ್ದಾರೆ. ಆದರೆ ಅದನ್ನ ಯಾವ ಹಿನ್ನೆಲೆಯಲ್ಲಿ ಘೋಷಣೆ ಮಾಡಿದ್ದಾರೆ ಎಂದು ನಿಮಗೆ ಗೊತ್ತಾಗ್ತಾ ಇಲ್ಲ. ಈ ಹಿಂದೆ ತಮಿಳುನಾಡಿನಲ್ಲಿ ಕರ್ನಾಟಕದಲ್ಲಿ ಎಷ್ಟು ಜನ ತಮಿಳಿದ್ದಾರೆ, ಎಷ್ಟು ಜನ ಪ್ರಕರಣಗಳಾಗಿವೆ, ಯಾಕೆ ಅವರು ಮಧ್ಯಸ್ಥಿಕೆಯನ್ನು ವಹಿಸಿದೆ, ಈ ಒಂದು ಶೂಟೌಟ್ ಪ್ರಕರಣಕ್ಕೆ ಅವರು ವಿಶೇಷವಾಗಿ ಕಾಳಜಿಯನ್ನು ಕೊಡ್ತಾರೆ ತಮಿಳುನಾಡು ಸರ್ಕಾರ ಅಂತ ಗೊತ್ತಾಗ್ತಾ ಇಲ್ಲ. ಬಹುಶಃ ಎಲ್ಲೋ ಕಡೆ ಅವರು ಕ್ರಿಶ್ಚಿಯನ್ ಸಮುದಾಯದಲ್ಲಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲ. ಆದರೆ ಎರಡೂ ರಾಜ್ಯದವರು ಕೂಡ ನಾವು ಒಂದು ಒಗ್ಗಟ್ಟಿಂದ ಇದ್ದೀವಿ. ಅದೇ ಭಾಷೆಗಳನ್ನ ತುಂಬಿಕೊಂಡ ಕೆಲಸಗಳನ್ನ ಮಾಡ್ತಾರೆ. ತಮಿಳುನಾಡು ಮತ್ತು ಕರ್ನಾಟಕವನ್ನು ಹಂಚಿಕೊಂಡ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಚಾಮರಾಜನಗರ ನಮ್ಮ ಕರ್ನಾಟಕ ಸರ್ಕಾರ ಈಗಾಗಲೇ ಅದಕ್ಕೆ ದರ್ಶಕರನ್ನು ವಹಿಸಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಾ ಇದೆ. ಈಗಾಗಲೇ ಆಡಳಿತ ಸರ್ಕಾರದವರಾಗಿರ್ಬೋದು, ವಿರೋಧ ಪಕ್ಷದವರಾಗಿರ್ಬೋದು ಸೆಷನ್ನಲ್ಲಿ ಪರವಾಗಿ ಮಾತನ್ನು ಎತ್ತಿದ್ದಾರೆ, ಸೆಷನ್ ನಡೆಸ್ತಾ ಇದ್ದಾರೆ. ಅಲ್ಲಿ ತನಕ ಇವರು ಮಧ್ಯಸ್ಥಿಕೆಯನ್ನ ಸ್ಥಗಿತಗೊಳಿಸೋದು ಬಹಳ ಉತ್ತಮ ಅಂತ ಅನ್ಕೊಂಡಿದ್ದೀನಿ. ಇಲ್ಲ ಅಂತಂದ್ರೆ ಇದು ತಮಿಳುನಾಡು ಮತ್ತು ಕರ್ನಾಟಕ ಎರಡೂ ರಾಜ್ಯಗಳ ಭಾಷೆಗಳ ಹತ್ತಿಕ್ಕಂತ ಕೆಲಸಗಳನ್ನ ನಡೆಸ್ತಾ ಇದ್ದಾರೆ. ಇದು ಮುಂದೆ ಇದು ಆಗಲೇ ಖಂಡಿಸ್ತಾ ಇದೆ ಕರ್ನಾಟಕ ರಾಷ್ಟ್ರ ವೇದಿಕೆ ವತಿಯಿಂದ.